ಮಧ್ಯಪ್ರಾಚ್ಯ ಯುದ್ಧದ ಬೆನ್ನಿಗೆ ಶೆಲ್ ಕಂಪನಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ವಿಪರೀತ ಏರಿಕೆಯಾಗ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಏರಿಕೆ ಮಾಡಿದ್ದಂಥ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ಈಗ ಮತ್ತೆ ಜಾಸ್ತಿ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡಿಕೊಂಡಿದೆ ಶೆಲ್ಲು. ಪೆಟ್ರೋಲ್ ದರ 7 ರೂಪಾಯಿ ಜಾಸ್ತಿ ಆದರೆ ಡೀಸೆಲ್ ದರ 25 ರೂಪಾಯಿ ಜಾಸ್ತಿ ಆಗಿದೆ. 2 ದಿನದ ಹಿಂದೆ 112 ರೂಪಾಯಿ ಇತ್ತು ಪೆಟ್ರೋಲ್, ಸಾಮಾನ್ಯ ಪೆಟ್ರೋಲ್, ನಾರ್ಮಲ್ ಪೆಟ್ರೋಲ್. ಇವತ್ತು 119 ಶೆಲ್ನಲ್ಲಿ. ಡೀಸೆಲ್ ದರ 25 ರೂಪಾಯಿ ಜಾಸ್ತಿ ಆಗಿದೆ. ಶೆಲ್ಲಲ್ಲೇ ಪೆಟ್ರೋಲ್ ಹಾಕಿಸ್ತೀವಿ, ಶೆಲ್ಲಲ್ಲೇ ಡೀಸೆಲ್ ಹಾಕಿಸ್ತೀವಿ ಅಂತ ಇರುವಂತ ಒಂದು ಗ್ರಾಹಕ ವರ್ಗ ಇದೆ. ಅವರಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಪ್ರೀಮಿಯಂ ಪೆಟ್ರೋಲ್ ಮತ್ತು ಪ್ರೀಮಿಯಂ ಡೀಸೆಲ್ನ ದರ, ಪ್ರೀಮಿಯಂ ಪೆಟ್ರೋಲ್ಗೆ 129 ರೂಪಾಯಿ, ಪ್ರೀಮಿಯಂ ಡೀಸೆಲ್ಗೆ 133 ರೂಪಾಯಿ. ಅಂದರೆ ದೊಡ್ಡ ಪ್ರಮಾಣದ ಏರಿಕೆಯಾಗಿರೋದು ಶೆಲ್ನಲ್ಲಿ. ಖಾಸಗಿ ಪೆಟ್ರೋಲ್ ವಿತರಣಾ ಕಂಪನಿ ಶೆಲ್ಲು ಪದೇ ಪದೇ ದರ ಏರಿಕೆಯನ್ನು ಮಾಡ್ತಾ ಇದೆ. ಪೆಟ್ರೋಲ್ನ ದರ 7 ರೂಪಾಯಿ ಜಾಸ್ತಿ ನಿನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡಿದೆ. ಡೀಸೆಲ್ನ ದರ 25 ರೂಪಾಯಿ ಜಾಸ್ತಿ. ಸಾಮಾನ್ಯ ಡೀಸೆಲ್ನ ದರ, ನಾರ್ಮಲ್ ಡೀಸೆಲ್ನ ದರ 25 ರೂಪಾಯಿ ಜಾಸ್ತಿ. ಪ್ರೀಮಿಯಂ ಕ್ವಾಲಿಟಿಯಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಂಡಿದೆ ಶೆಲ್ಲು. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ಗ್ಯಾಸ್ ದರದ ಮೇಲೆ ಪರಿಣಾಮ ಬೀಳ್ತಾ ಇತ್ತು. ಇದೀಗ ಶೆಲ್ ಪೆಟ್ರೋಲ್ ದರದ ಮೇಲೂ ಪರಿಣಾಮ ಬೀಳ್ತಾ ಇರುವಂಥದ್ದು. ಕಳೆದ 15 ದಿನದಲ್ಲಿ 4ನೇ ಬಾರಿಗೆ ಶೆಲ್ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಯನ್ನು ಕಂಡಿದೆ. ಪ್ರಸ್ತುತ ನಾನಿವಾಗ ಓಕ್ಲಿಪುರಂ ಬಳಿ ಇರುವಂತಹ ಒಂದು ಶೆಲ್ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಕಳೆದ 15 ದಿನದಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಏರಿಕೆ ಕಂಡು ಬರ್ತಾ ಇರುವಂಥದ್ದು. ನಿನ್ನೆ ದಿನ 112 ರೂಪಾಯಿ ಇದ್ದಂತಹ ಪೆಟ್ರೋಲ್ ದರ ಇವತ್ತು 119 ರೂಪಾಯಿ ಏರಿಕೆಯನ್ನು ಕಂಡಿದೆ. ನಿನ್ನೆಗೂ ಕೂಡ 6 ರೂಪಾಯಿ ಪೆಟ್ರೋಲ್ ದರ ಏರಿಕೆ ಆಗಿತ್ತು. ಇದೀಗ ಮತ್ತೆ 7 ರೂಪಾಯಿ ದರ ಏರಿಕೆ ಕಂಡಿರುವಂಥದ್ದು. ಆದರೆ ಡೀಸೆಲ್ ದರ ಬರೋಬ್ಬರಿ 25 ರೂಪಾಯಿ ಏರಿಕೆಯನ್ನು ಸದ್ಯಕ್ಕೆ ಕಂಡಿರುವಂಥದ್ದು. 98 ರೂಪಾಯಿ ಇದ್ದಂತಹ ಡೀಸೆಲ್ ದರ 123 ರೂಪಾಯಿ ಇದೀಗ ಸದ್ಯಕ್ಕೆ ಆಗಿದೆ. 2 ದಿನದ ಹಿಂದೆಯೂ ಕೂಡ 7 ರೂಪಾಯಿ ಏರಿಕೆಯನ್ನು ಕಂಡಿತ್ತು. ಇದೀಗ ಮತ್ತೆ 25 ರೂಪಾಯಿ ಏರಿಕೆಯನ್ನು ಕಂಡಿದೆ. ಒಟ್ಟಾರೆಯಾಗಿ ನಾರ್ಮಲ್ ಪೆಟ್ರೋಲ್ನ ಬಳಸುವಂಥವರು ಹಾಗೆ ಡೀಸೆಲ್ನ ಬಳಸುವಂಥವರು ಕೆಲವೊಂದಿಷ್ಟು ಜನ ಶೆಲ್ ಪೆಟ್ರೋಲ್ ಬಂಕ್ಗಳ ಬಳಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಬಳಸುವಂತಹ ಕೆಲಸವನ್ನು ಮಾಡ್ತಾರೆ. ಕಾರಣ ಹೈ ಪರ್ಫಾರ್ಮೆನ್ಸ್ ಮತ್ತು ಆಕ್ಸಲರೇಷನ್ ಜಾಸ್ತಿ ಬರುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ, ಜೊತೆಗೆ ಕ್ಲೀನಿಂಗ್ ಏಜೆಂಟ್ಗಳನ್ನು ಬಳಕೆಯನ್ನು ಮಾಡಲಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ಜನ ವಾಹನದ ಸುರಕ್ಷತೆಯ ನಿಟ್ಟಿನಲ್ಲಿ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಬಳಕೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಇದೀಗ ಪದೇ ಪದೇ ಶೆಲ್ ಪೆಟ್ರೋಲ್ನ, ಡೀಸೆಲ್ ಮತ್ತು ಪೆಟ್ರೋಲ್ನ ದರ ಏರಿಕೆ ಕಾಣ್ತಾ ಇದೆ. ಅದರಲ್ಲೂ ಕೂಡ 6-7 ರೂಪಾಯಿ ಹಾಗೆ ಡೀಸೆಲ್ ದರ ಏಕಾಏಕಿ 25 ರೂಪಾಯಿ ಏರಿಕೆಯನ್ನು ಕಂಡಿರುವಂತಹ ಕಾರಣದಿಂದಾಗಿ ಬಳಕೆಯನ್ನು ಮಾಡೋದಕ್ಕೆ ಗ್ರಾಹಕರಿಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಇದೀಗ 15 ದಿನದಲ್ಲೇ 4ನೇ ಬಾರಿ ಏರಿಕೆಯನ್ನು ಕಂಡಿದೆ. ಇನ್ನೇನಾದರೂ ಮತ್ತೆ ಕುಸಿತ ಕಾಣುವಂತಹ ಸಾಧ್ಯತೆ ಇದೆಯಾ ಅಥವಾ ಮತ್ತೆ ಏರಿಕೆ ಆಗ್ತಾ ಹೋಗುತ್ತಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.